ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಭಾರತದ ತೇಜಸ್ LCA Mk2 ಫೈಟರ್ ಏರ್ಕ್ರಾಫ್ಟ್ಗೆ ಸಂಬಂಧಿಸಿದ ಒಂದು ತುಂಬ ಮುಖ್ಯವಾದ ಬೆಳವಣಿಗೆಯ ಬಗ್ಗೆ. ಇದು ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ನಿಜವಾಗಿಯೂ ಒಂದು ದೊಡ್ಡ ಹೆಜ್ಜೆ. ಬೆಂಗಳೂರು ಮೂಲದ L&T ಟೆಕ್ನಾಲಜಿ ಸರ್ವಿಸಸ್ ಅಂದರೆ LTTS ಇವರನ್ನು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂದರೆ ADA ತೇಜಸ್ LCA Mk2 ಫೈಟರ್ ಜೆಟ್ ಏರ್ಕ್ರಾಫ್ಟ್ಗೆ ಮಿಷನ್ ಡೇಟಾ ಪ್ರಿಪರೇಷನ್ ಸಾಫ್ಟ್ವೇರ್ ಸಂಕ್ಷಿಪ್ತವಾಗಿ MDPS ಅನ್ನು ಅಭಿವೃದ್ಧಿ ಮಾಡಲು ಸಿಂಗಲ್ ವೆಂಡರ್ ಆಗಿ ಆಯ್ಕೆ ಮಾಡಿದೆ. ಇದು ಫೇಸ್ 1 ಅಭಿವೃದ್ಧಿ ಮತ್ತು ಮುಂದೆ ಬರೋ ತೇಜಸ್ LCA Mk2ನ ಭವಿಷ್ಯದ ವೇರಿಯಂಟ್ಸ್ಗೂ ಈ ಸಾಫ್ಟ್ವೇರ್ ಅನ್ನು ಉಪಯೋಗ ಮಾಡಲಾಗುತ್ತದೆ. ಸರಿ, ಈ MDPS ಅಂದರೆ ಏನು ಅಂತ ಮೊದಲು ಅರ್ಥ ಮಾಡಿಕೊಳ್ಳೋಣ. ನೋಡಿ, ಒಂದು ಯುದ್ಧ ವಿಮಾನಕ್ಕೆ 2 ಬಗೆಯ ಸಾಫ್ಟ್ವೇರ್ಗಳು ಇರುತ್ತವೆ. ಒಂದು ವಿಮಾನ ಹಾರಿಸೋ ಕೋರ್ ಫ್ಲೈಟ್ ಸಾಫ್ಟ್ವೇರ್. ಇದು ಒಂದು ರೀತಿ ನಿಮ್ಮ ಮೊಬೈಲ್ನ ಆಪರೇಟಿಂಗ್ ಸಿಸ್ಟಮ್ ಥರ ತುಂಬ ಸ್ಟೇಬಲ್ ಆಗಿ ಇರುತ್ತೆ, ಬದಲಾಗೋಲ್ಲ. ಆದರೆ ಎರಡನೆಯದು ಮಿಷನ್ ಡೇಟಾ. ಇದು ಡೈನಾಮಿಕ್ ಅಂದರೆ ಪ್ರತಿ ಮಿಷನ್ಗೂ ಪ್ರತಿ ಬ್ಯಾಟಲ್ ಫೀಲ್ಡ್ಗೂ ತಕ್ಕಂತೆ ಅಪ್ಡೇಟ್ ಆಗ್ತಾ ಇರುತ್ತೆ. ಯಾವ ಶತ್ರು ರೆಡಾರ್ ಇದೆ, ಯಾವ ಕ್ಷಿಪಣಿ ಇದೆ, ಏನು ಥ್ರೆಟ್ ಇದೆ ಅನ್ನೋ ಇಂಟೆಲಿಜೆನ್ಸನ್ನು ತೆಗೆದುಕೊಂಡು ವಿಮಾನದ ಮಿಷನ್ ಸಿಸ್ಟಮ್ಸ್ಗೆ ಫೀಡ್ ಮಾಡೋದೇ ಈ MDPSನ ಕೆಲಸ. ಸರಳವಾಗಿ ಹೇಳೋದಾದರೆ ಇದು ಗ್ರೌಂಡ್ ಇಂಟೆಲಿಜೆನ್ಸ್ ಮತ್ತು ಏರ್ಕ್ರಾಫ್ಟ್ನ ಆನ್ಬೋರ್ಡ್ ಸಿಸ್ಟಮ್ ನಡುವಿನ ಸೇತುವೆ. ಈಗ LCA Mk2ಗೆ ಈ MDPS ಯಾಕೆ ಇಷ್ಟು ಕ್ರಿಟಿಕಲ್ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ತೇಜಸ್ LCA Mk2 ಒಂದು 4.5+ ಜನರೇಷನ್ ಮೀಡಿಯಂ ವೆಯ್ಟ್ ಫೈಟರ್ ಜೆಟ್. ಇದರ ಏವಿಯಾನಿಕ್ಸ್ ಎನ್ವೈರನ್ಮೆಂಟ್ ಈಗಿನ ತೇಜಸ್ Mk1Aಗಿಂತ ತುಂಬ ಮುಂದುವರೆದಿದೆ. ಹಾಗಾಗಿ ಇದಕ್ಕೆ ಒಂದು ಅತ್ಯಾಧುನಿಕ ಹೈಲಿ ಕೇಪಬಲ್ ಮಿಷನ್ ಡೇಟಾ ಸಿಸ್ಟಮ್ ಬೇಕು. LTTS ಫೇಸ್ 1ನಲ್ಲಿ ಮಾಡಲಿರೋ ಕೆಲಸಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೆಯದು ಥ್ರೆಟ್ ಲೈಬ್ರರಿ ಮ್ಯಾನೇಜ್ಮೆಂಟ್. ಶತ್ರುಗಳ ರೆಡಾರ್ಸ್, ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ಸ್, ಹಾಸ್ಟೈಲ್ ಏರ್ಕ್ರಾಫ್ಟ್ ಇವೆಲ್ಲದರ ಎಲೆಕ್ಟ್ರಾನಿಕ್ ಸಿಗ್ನೇಚರ್ಗಳನ್ನು ಕಂಪೈಲ್ ಮಾಡಿ, ಅಪ್ಡೇಟ್ ಮಾಡಿ, ಪ್ರೊಸೆಸ್ ಮಾಡೋ ಒಂದು ಅಡ್ವಾನ್ಸ್ಡ್ ಡೇಟಾಬೇಸ್ LTTS ತಯಾರಿಸುತ್ತೆ. ಈ ಡೇಟಾಬೇಸ್ ಇದರಿಂದ ತೇಜಸ್ LCA Mk2ನ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗೆ ರಿಯಲ್ ಟೈಮ್ನಲ್ಲಿ ಯಾವ ಥ್ರೆಟ್ ಎಷ್ಟು ಅಪಾಯಕಾರಿ ಅಂತ ಐಡೆಂಟಿಫೈ ಮಾಡಿ, ಕ್ಲಾಸಿಫೈ ಮಾಡಿ, ಪ್ರಿಯಾರಿಟೈಸ್ ಮಾಡಿ ರೆಸ್ಪಾಂಡ್ ಮಾಡಲು ಸಾಧ್ಯವಾಗುತ್ತದೆ. ಇದು ಪೈಲಟ್ನ ಜೀವ ಉಳಿಸೋ ವ್ಯವಸ್ಥೆ. ಎರಡನೆಯದು ಸೆನ್ಸಾರ್ ಫ್ಯೂಷನ್ ಕಾನ್ಫಿಗರೇಷನ್. ತೇಜಸ್ LCA Mk2ನಲ್ಲಿ ನಮ್ಮ ಸ್ವದೇಶಿ ಉತ್ತಮ್ AESA ರೆಡಾರ್, ಇನ್ಫ್ರಾರೆಡ್ ಸರ್ಚ್ ಆ್ಯಂಡ್ ಟ್ರ್ಯಾಕ್ ಅಂದರೆ IRST ಸಿಸ್ಟಮ್ ಮತ್ತು ಇನ್ನಿತರ ಸೆನ್ಸಾರ್ಗಳು ಇರುತ್ತವೆ. ಈ ಎಲ್ಲ ಸೆನ್ಸಾರ್ಗಳನ್ನು ಕೋರ್ಡಿನೇಟ್ ಮಾಡಿ ಒಂದು ಯೂನಿಫೈಡ್ ಅಕ್ಯುರೇಟ್ ಟ್ಯಾಕ್ಟಿಕಲ್ ಪಿಕ್ಚರ್ ಪೈಲಟ್ಗೆ ಕೊಡೋದು MDPSನ ಕೆಲಸ. ಇದರಿಂದ ಪೈಲಟ್ ಮೇಲೆ ವರ್ಕ್ಲೋಡ್ ಕಡಿಮೆ ಆಗುತ್ತದೆ, ಸಿಚುಯೇಷನಲ್ ಅವೇರ್ನೆಸ್ ತುಂಬ ಇಂಪ್ರೂವ್ ಆಗುತ್ತದೆ. ಮೂರನೆಯದು ವೆಪನ್ ಪ್ಯಾರಾಮೀಟರೈಸೇಷನ್. ಇದು ತುಂಬ ಇಂಟರೆಸ್ಟಿಂಗ್. ತೇಜಸ್ LCA Mk2 ಮೇಲೆ ಇಂಟಿಗ್ರೇಟ್ ಆಗಲಿರೋ ಪ್ರತಿ ವೆಪನ್ಗಳನ್ನು ಮಿಷನ್ಗೆ ತಕ್ಕಂತೆ ಪ್ರೋಗ್ರಾಮ್ ಮಾಡಬೇಕಾಗುತ್ತದೆ. ಭವಿಷ್ಯದಲ್ಲಿ ಅಸ್ತ್ರ ಬಿಯಾಂಡ್ ವಿಜುವಲ್ ರೇಂಜ್, ಏರ್ ಟು ಏರ್ ಮಿಸೈಲ್, ಬ್ರಹ್ಮೋಸ್ NG ಏರ್ ಲಾಂಚ್ಡ್ ಕ್ರೂಸ್ ಮಿಸೈಲ್ ಮತ್ತು ರುದ್ರಮ್ ಆಂಟಿ ರೇಡಿಯೇಷನ್ ಮಿಸೈಲ್ ಇವೆಲ್ಲವನ್ನ ಇಂಟಿಗ್ರೇಟ್ ಮಾಡಲು MDPS ಸಪೋರ್ಟ್ ಕೊಡುತ್ತೆ. ಸ್ವದೇಶಿ ವೆಪನ್ಸ್ ಆಗಲಿ ವಿದೇಶಿ ವೆಪನ್ಸ್ ಆಗಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ.
ನಾಲ್ಕನೆಯದು ರೂಟ್ ಅಂಡ್ ಟ್ಯಾಕ್ಟಿಕಲ್ ಪ್ಲಾನಿಂಗ್. ಮಿಷನ್ ಪ್ಲಾನರ್ಸ್ ಮತ್ತು ಪೈಲಟ್ಸ್ಗಳಿಗೆ ಒಂದು ಅಡ್ವಾನ್ಸ್ ಪ್ಲಾನಿಂಗ್ ಕೆಪಬಿಲಿಟಿಯನ್ನು ಕೊಡಲಾಗುತ್ತದೆ. ಶತ್ರುಗಳ ಥ್ರೆಡ್ ಝೋನ್ಸಿಂದ ತಪ್ಪಿಸಿಕೊಂಡು ಹೋಗೋದು, ಟೆರ್ರೈನನ್ನು ಉಪಯೋಗಿಸಿಕೊಂಡು ಹೈಡ್ ಆಗೋದು, ಫ್ಯೂಯಲ್ ಮ್ಯಾನೇಜ್ ಮಾಡೋದು, ಆಪರೇಷನಲ್ ಆಬ್ಜೆಕ್ಟಿವ್ಸ್ ಅಚೀವ್ ಮಾಡೋದು ಎಲ್ಲಕ್ಕೂ ಆಪ್ಟಿಮೈಸ್ಡ್ ಫ್ಲೈಟ್ ಪ್ಯಾತ್ ಅನ್ನು ಈ ಸಾಫ್ಟ್ವೇರ್ ಕೊಡುತ್ತೆ. ಇನ್ನು ಎಲೆಕ್ಟ್ರಾನಿಕ್ ವಾರ್ಫೇರ್ನ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಯುದ್ಧದಲ್ಲಿ ಜಾಮಿಂಗ್ ಅನ್ನೋದು ತುಂಬ ಸೂಕ್ಷ್ಮವಾದ ವಿಷಯ. ಶತ್ರುವಿನ ಫ್ರೀಕ್ವೆನ್ಸಿಗಳನ್ನು ಡಿಸರ್ವ್ ಮಾಡಬೇಕು. ಆದರೆ ನಮ್ಮ ಯುದ್ಧ ವಿಮಾನದ ಸ್ವಂತ ರೆಡಾರ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಗೆ ಇಂಟರ್ಫಿಯರೆನ್ಸ್ ಆಗಬಾರದು. ಇದನ್ನು ಎಫೆಕ್ಟಿವ್ಲಿ ಮಾಡಲು MDPSನಿಂದ ಬರೋ ಥ್ರೆಟ್ ಇಂಟೆಲಿಜೆನ್ಸ್ ಮತ್ತು ಲುಕ್ ಥ್ರೂ ಡೇಟಾ ತುಂಬ ಕ್ರಿಟಿಕಲ್. ಇದಿಲ್ಲದೆ ಇದ್ರೆ ಜಾಮಿಂಗ್ ಕಾರ್ಯಾಚರಣೆ ಸಾಧ್ಯನೇ ಇಲ್ಲ. ಇದು ಅತ್ಯಂತ ಮುಖ್ಯವಾದ ವಿಷಯ, ಡೇಟಾ ಸೊವೆರ್ನಿಟಿ. ಇಲ್ಲಿಯವರೆಗೆ ನಾವು ಹೊರದೇಶಗಳ ಸಾಫ್ಟ್ವೇರ್ಗಳ ಮೇಲೆ ಡಿಪೆಂಡ್ ಆಗಿದ್ವಿ. ಪ್ರತಿ ಬಾರಿ ಥ್ರೆಟ್ ಲೈಬ್ರರಿ ಅಪ್ಡೇಟ್ ಮಾಡಲು, ಹೊಸ ವೆಪನ್ಗಳನ್ನು ಇಂಟಿಗ್ರೇಟ್ ಮಾಡಲು ಆ ವಿದೇಶಿ OEMನ ಪರ್ಮಿಷನ್ ಬೇಕಾಗ್ತಿತ್ತು. ಆದರೆ ಈಗ LTTS ಮೂಲಕ ನಾವೇ ಈ ಸಾಫ್ಟ್ವೇರನ್ನು ಡೆವಲಪ್ ಮಾಡ್ತಿರೋದ್ರಿಂದ ಯಾರ ಮೇಲೂ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟ್ಲಿ ಅಪ್ಡೇಟ್ ಮಾಡಲು ಸಾಧ್ಯ. ಇದು ನಿಜವಾದ ಸೆಲ್ಫ್ ರಿಲಯನ್ಸ್. ಮತ್ತೊಂದು ಮುಖ್ಯ ವಿಷಯ ಏನು ಅಂದರೆ, ಈ MDPS ಅನ್ನು ಮಾಡ್ಯುಲರ್ ಮತ್ತು ಸ್ಕೇಲೆಬಲ್ ಫ್ರೇಮ್ವರ್ಕ್ ಆಗಿ ಡಿಸೈನ್ ಮಾಡಲಾಗುತ್ತಿದೆ. ಅಂದರೆ ಇದು ಕೇವಲ LCA Mk2ಗೆ ಮಾತ್ರ ಅಲ್ಲ, ಮುಂದೆ ಬರಲಿರೋ ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಜೆಟ್ಗೆ ಅಂದರೆ TEDBF ಮತ್ತು ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಅಂದರೆ AMCA ಇವಕ್ಕೂ ಈ ಸಾಫ್ಟ್ವೇರ್ ಬೇಸ್ಲೈನ್ ಆಗಿ ಕೆಲಸ ಮಾಡಬಹುದು. ಒಂದು ಬಾರಿ ಮಾಡಿದ ಇನ್ವೆಸ್ಟ್ಮೆಂಟ್ ಮುಂದಿನ ತಲೆಮಾರಿನ ಏರ್ಕ್ರಾಫ್ಟ್ಗಳಿಗೂ ಉಪಯೋಗ ಆಗಬಹುದು. ಇದು ತುಂಬಾ ಸ್ಮಾರ್ಟ್ ಅಪ್ರೋಚ್. LTTS ಈ ಸಾಫ್ಟ್ವೇರ್ ಅನ್ನು DO 178C ಸರ್ಟಿಫಿಕೇಶನ್ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ಡೆವಲಪ್ ಮಾಡಲಿದೆ. ಇದು ಏರೋಸ್ಪೇಸ್ ಸಾಫ್ಟ್ವೇರ್ ಸೇಫ್ಟಿ ಮತ್ತು ರಿಲಯಬಿಲಿಟಿಗೆ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಆದ ಬೆಂಚ್ ಮಾರ್ಕ್. ಅಂದರೆ ನಾವು ಮಾಡ್ತಿರೋದು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ನ ಸಾಫ್ಟ್ವೇರ್. ಸ್ನೇಹಿತರೆ, LTTS ಈ ಆಯ್ಕೆ ಕೇವಲ ಒಂದು ಸಾಫ್ಟ್ವೇರ್ ಕಾಂಟ್ರಾಕ್ಟ್ ಅಲ್ಲ, ಇದು ಭಾರತ ತನ್ನ ಯುದ್ಧ ವಿಮಾನಗಳ ಬ್ರೈನ್ ಅಂದರೆ ಮಿಷನ್ ಇಂಟೆಲಿಜೆನ್ಸ್ ಅನ್ನು ತಾನೇ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಿದೆ ಅನ್ನೋ ಘೋಷಣೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.